ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ಅನಲಿಸ್ಟ್. ಗಾಡಿ ಮೇಲೆ ಬರ್ದಿರೋದು 400 ಅಂತಾನೆ ಬರ್ದಿದ್ದಾರೆ. ಬಟ್ ಎಸ್, ದಿಸ್ ಇಸ್ ನಾಟ್ ಯೋರ್ 40% GST ಬೈಕು. ದಿಸ್ ಈಸ್ ಯೋರ್ 18% GST ಬೈಕು. ಭಾರತದಲ್ಲಿ ಇತ್ತೀಚೆಗೆ ನಮ್ಮ GST ಸ್ಲ್ಯಾಬ್ ಚೇಂಜ್ ಆದಾಗಿಂದ ಟ್ರಯಂಫ್ ಅವರು ಈ ಗಾಡಿನ ಸೇಲ್ ಡೌನ್ ಆಗಬಾರ್ದು ಅಂತ ಹೇಳಿ, ಹಾಗೂ ಸಸ್ಟೈನಬಿಲಿಟಿ, ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆಯೋ ಹಾಗೇ ಇದೆ. CC ಒಂದು ಕಡಿಮೆ ಮಾಡಿದ್ದಾರೆ ಹೊರತು ಬಿಟ್ಟರೆ ಸೀಟ್ ಆಗಲಿ, ಟ್ಯಾಂಕ್ ಆಗಲಿ, ಎಲೆಕ್ಟ್ರಾನಿಕ್ಸ್, ವೈರ್ ಮೆಟೀರಿಯಲಿಂದ ಹಿಡಿದು ಕಂಪ್ಲೀಟ್ ಸೇಮ್ ಟು ಸೇಮ್ ಇದೆ. ಇಲ್ಲಿ ಚೇಂಜ್ ಆಗಿರೋದು ಏನಂತಂದರೆ, ಒಂದು CC ಚೇಂಜ್ ಆಗಿದೆ, ಟಾರ್ಕು ಮತ್ತು ನಿಮ್ಮ BHP ಸ್ವಲ್ಪ ಡಿಫ್ರೆನ್ಸ್ ಇದೆ. ಮುಂಚೆ ಇಷ್ಟಿದ್ದು ಇವಾಗ ಇಷ್ಟಾಗಿದೆ. ಇವತ್ತು ನನಗೆ ಗಾಡಿ ಒಂದು ಟೆಸ್ಟ್ ರೈಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ದೇವನಹಳ್ಳಿ ಹತ್ರ ಇದ್ದೀನಿ. ದಾಸರಹಳ್ಳಿ ಅನ್ನೋ ಒಂದು ಊರಲ್ಲಿ ಒಂದು ಒಳ್ಳೆ ಮರದ ಕೆಳಗಡೆ ನಿಂತ್ಕೊಂಡು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಸ್ನೇಹಿತರೆ, ಟ್ರಯಂಫ್ ಅವರು ಅವರ ಕಂಪ್ಲೀಟ್ ಕಲೆಕ್ಷನ್ನ ರಿಫ್ರೆಶ್ ಮಾಡಿಬಿಟ್ಟು 350cc ಕ್ಯಾಟಗರಿಗೆ ತೊಗೊಂಡಿದ್ದಾರೆ. ಇದರಲ್ಲಿ ಇವರ 6 ನ್ಯೂ ಬೈಕ್ಸ್ ಅಂತ ಹೇಳ್ಬೋದು. ಯಾಕೆಂತಂದರೆ CC ಚೇಂಜ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಕಾಲ್ ದಿಸ್ ಆಸ್ ಅ ನ್ಯೂ ಬೈಕ್, ಬಟ್ ಡಿಸೈನ್ ಆ್ಯಂಡ್ ಎವ್ರಿಥಿಂಗ್ ರಿಮೈನ್ಸ್ ದ ಸೇಮ್. ಸೊ ಇವಾಗ ಏನಾಗ್ತಿದೆ ಅಂತಂದರೆ, ನನ್ನ ಹತ್ರ ಇರೋದು ಸ್ಪೀಡು ಕಂಪ್ಲೀಟ್ ಕಲೆಕ್ಷನ್ನ ಆನ್ ರೋಡ್ ಪ್ರೈಸ್ ಕೂಡ ನಾನು ಇಲ್ಲಿ ಮೇಲ್ಗಡೆ ಹಾಕಿದ್ದೀನಿ. ಸೊ ದಿಸ್ ಇಸ್ ದ ಪ್ರೈಸಿಂಗ್ ಫಾರ್ ದೀಸ್ ಮೆನಿ ಮಾಡೆಲ್ಸ್. ಆನ್ ರೋಡ್ ಪ್ರೈಸ್ ಆಗಿರುತ್ತೆ. ಸೊ ಕಂಪ್ನಿ ಏನಕ್ಕೆ ಈ ಥರ ಮಾಡಿದ್ರು ಅಂತ ನನಗೆ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಸೊ ಇವರ ಕಾಂಪಿಟೇಷನ್ ಯಾರು ಅಂತ ಕೇಳಿದ್ರೆ, 350cc ಸೆಗ್ಮೆಂಟಲ್ಲಿ ರಾಯಲ್ ಎನ್ಫೀಲ್ಡ್ ಬರುತ್ತೆ ಫಸ್ಟ್, ಅದರಲ್ಲೂ ಹಂಟರು. ಸಿ ಮೀ ಬೀಯಿಂಗ್ ಆಸ್ ಅ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಬಾಯ್ ಸಿನ್ಸ್ ಮೈ ಚೈಲ್ಡ್ಹುಡ್, ನಾನು ಹಂಟರ್ನ ಬಿಟ್ಕೊಡಲ್ಲ ಕೆಲವೊಂದು ಫೀಚರ್ಸಲ್ಲಿ. ಬಟ್ ಎಸ್, ಡೆಫಿನೆಟ್ಲಿ ಇಫ್ ಯು ಆಸ್ಕ್ ಮೀ, ಹಂಟರಿಗೆ ಕಂಪೇರ್ ಮಾಡಿದ್ರೆ ಈ ಒಂದು 350cc ಟ್ರ್ಯಾಂಪ್ ಕ್ವಾಲಿಟಿ ಮೇಯ್ನಾಗೆ, ಆಮೇಲೆ ಇದರಲ್ಲಿ ಯೂಸ್ ಮಾಡಿರೋಂಥ USD ಫೋಕ್ಸ್ ನೋಡ್ಬೋದು ನೀವು. ಇದು ಅಪ್ಸೈಡ್ ಡೌನ್ ಫೋಕ್ಸ್ ಬಂದು ತುಂಬಾ ಕಂಫರ್ಟಬಲ್ ಇರುತ್ತೆ. ಬಟ್ ಎಸ್, ಮೇಂಟೆನೆನ್ಸ್ ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ. ಸೊ ಅದೊಂದು ಪಾಯಿಂಟು, ಒಂದು ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜು ಇದೆ. ಹಾಗೂ ಇದಕ್ಕೆ ನಿಮಗೆ ಮೋನೋ ಸಸ್ಪೆನ್ಷನ್ ಬರುತ್ತೆ. ಸ್ಪೆಸಿಫಿಕೇಶನ್ ಬಗ್ಗೆ ಜಾಸ್ತಿ ನಾನೇನು ಮಾತಾಡ್ತಿಲ್ಲ. ಬಟ್ ಎಸ್, ಇವತ್ತು ಟ್ರ್ಯಾಂಪು ನಾನಿವತ್ತು ಓಡಿಸ್ಕೊಂಡು ಬಂದೆ ಹೈವೇಲೆಲ್ಲ ಈಸಿಯಾಗಿ 160 km ಸ್ಪೀಡ್ ತನಕನೂ ರೀಚ್ ಆಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಫ್ ಐ ಕಂಪೇರ್ ದ ಸೇಮ್ 350cc ಸೆಗ್ಮೆಂಟ್ ಬೈಕ್ಸ್ ಟು ಟ್ರ್ಯಾಂಪ್ ಸ್ಪೀಡಿಗೆ, ಹೆಸರಿಗೆ ತಕ್ಕಂಗೆ ಸ್ಪೀಡ್ ಅಂತ ಇವರು ಗಾಡಿಗೆ ನೇಮ್ ಮಾಡಿದ್ದಾರೆ, ಅದಷ್ಟೇ ಸ್ಪೀಡಾಗೂ ಹೋಗುತ್ತೆ. ಸೊ 5 feet ರೈಡರ್ ಕೂಡ ಆರಾಮಾಗಿ ಸ್ಪೀಡ್ನ ಓಡಿಸ್ಬೋದು. ಹಾಗೂ ನನ್ನ ಹೈಟ್ ನೀವು ನೋಡೋದಾದರೆ 5.11 ಇದ್ದೀನಿ. ಸೊ ಗಾಡಿ ಮೇಲೆ ಕೂತು ತೋರಿಸ್ತೀನಿ ಯಾವ ಥರ ಇರ್ತೀನಿ ಅಂತ. ನೋಡಿ, ನನಗೆ 2 ಕಾಲನ್ನು ಈಸಿಯಾಗೆ ನನ್ನ ಹಿಮ್ಮಡಿ ನೀಟಾಗೆ ಟಚ್ ಆಗ್ತಾಯಿದೆ. ನಾನು ಈ ಥರ ತುಂಬ ಹಿಂಗೆ ಬಗ್ಗಿ ಈ ಥರ ಗಾಡಿ ಓಡಿಸ್ಬೇಕು ಅಂತಿಲ್ಲ. ಸೊ ನಾನು ಫುಟ್ ಪೆಗ್ ಮೇಲೆ ಕಾಲು ಇಟ್ಕೊಂಡ್ರೆ ನೋಡಿ, ಈಸಿಯಾಗೆ ಒಂದು ರಿಲ್ಯಾಕ್ಸ್ಡ್ ಅಪ್ ಫ್ರಂಟ್ ಪೊಸಿಷನಲ್ಲಿ ನಾನು ಕುತ್ಕೊಬೋದು. ಗಾಡಿಯಲ್ಲಿ ನೀವು ಕುತ್ಕೊಂಡಿದ್ದ ತಕ್ಷಣ ನಿಮಗೆ ಮೇಯ್ನ್ ಏನು ದಿ ಬೆಸ್ಟ್ ಪಾಯಿಂಟ್ ಅಂತ ಅನಿಸುತ್ತೆ ಅಂತಂದರೆ, ಆ ಒಂದು ಕ್ವಾಲಿಟಿ ಅಂತಲೇ ಹೇಳ್ಬೋದು. ದ ಕ್ವಾಲಿಟಿ ಆಫ್ ದ ಹ್ಯಾಂಡಲ್ ಬಾರ್, ದ ಕ್ವಾಲಿಟಿ ಆಫ್ ದ ಸಸ್ಪೆನ್ಷನ್ ಮತ್ತು ಪೇಂಟ್ ಕ್ವಾಲಿಟಿ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಸೆಗ್ಮೆಂಟಲ್ಲಿ ಇಷ್ಟು ಒಂದು ಪರ್ಫೆಕ್ಷನ್ ಆಗಿ ಪೇಂಟ್ನ ನಾನು ಬೇರೆ ಯಾವುದೂ ಕ್ಯಾಟಗರಿಯಲ್ಲಿ ನೋಡಿಲ್ಲ. ಸೊ ನೀವು ಕನ್ಸೋಲ್ ನೋಡ್ಬೋದು, ಇಲ್ಲಿ ಗೇರ್ ಇಂಡಿಕೇಷನ್ಸ್ ಕೊಟ್ಟಿರ್ತಾರೆ, ಗೇರ್ ಚೇಂಜಿಂಗು. ಕಿಲೋಮೀಟರ್ ಪರ್ ಲೀಟರ್ 30 ಬಂದಿದೆ. ನಾನು ಆ್ಯಕ್ಚುಲಿ ತುಂಬ ಸ್ಪೀಡಾಗೆಲ್ಲ ಓಡಿಸಿದ್ದೀನಿ ಗಾಡಿನ. 270 ಇನ್ನೂ ರೇಂಜ್ ಹೋಗುತ್ತೆ, ಅಂದರೆ ಇಷ್ಟು ಪೆಟ್ರೋಲಿಗೆ 270 ಹೋಗುತ್ತೆ. ಇದು 60 km ಈ ಗಾಡಿ ಓಡಿರೋದಷ್ಟೇ ಇವಾಗ. ಆಮೇಲೆ ಟ್ರಿಪ್ 1 ಇದೆ, ಟ್ರಿಪ್ 2 ಇದೆ. ಆಮೇಲೆ ಇದು ಬಂದು ನಿಮ್ಮ ಆ್ಯಕ್ಸಿಲರೇಷನ್ ತಕ್ಕಾಗೆ ಮೈಲೇಜ್ ಎಷ್ಟು ಬರುತ್ತೆ, ನೀವು ಈ ಒಂದು ಆ್ಯಕ್ಸಿಲರೇಷನಲ್ಲಿ ಕೊಟ್ಟರೆ ಎಷ್ಟು ಮೈಲೇಜ್ ಬರುತ್ತೆ ಅಂತ ತೋರಿಸುತ್ತೆ. ಸ್ಪೀಡ್ ಬಂದು ಆನಲಾಗ್ ಏನು ನೀಡಲಿದೆಯಲ್ಲ, ಆನಲಾಗ್ ಡಿಸ್ಪ್ಲೇ ಎಲ್ಲನೇ ತೋರಿಸುತ್ತೆ. ಅದು ಬಿಟ್ಟರೆ ನಿಮಗೆ ಹಲವಾರು ವಾರ್ನಿಂಗ್ ಸಿಂಬಲ್ಸ್ ಇದೆ, ABSದು ಸಿಂಬಲ್ ಇದೆ, ಇಂಜಿನ್ ಆಯಿಲ್ದು, ಕೂಲೆಂಟ್ದು. ಇಟ್ಸ್ ಅ ವೆರಿ ನೀಟ್ ಆ್ಯಂಡ್ ಕ್ಲೀನು. ಹಾಗೂ ಹ್ಯಾಂಡಲ್ ಬಾರ್ ನೋಡ್ಬೋದು, ಫ್ಲ್ಯಾಟ್ ಹ್ಯಾಂಡಲ್ ಬಾರ್ ಇದೆ. ಹಾಗೂ ಗ್ರಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮಿರರ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ನನ್ನ ಪರ್ಸ್ನಲ್ ಫೀಲು. ಈ ಮಿರರ್ ಯಾವಾಗಲೂ ಇಲ್ಲಿಂದ ಬಂದಿದ್ರೆ ಚೆನ್ನಾಗಿರೋದು. ಸೊ ಇದು ಕಾರ್ನರಲ್ಲೆಲ್ಲ ನಾವು ಸ್ವಲ್ಪ ಟ್ರಾಫಿಕಲ್ಲಿ ನುಗ್ಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು, ಅದೊಂದು ಬೇಜಾರು. ಬಟ್ ಸ್ವಿಚಸ್ ಎಲ್ಲ ನೋಡ್ಬೋದು, ಕ್ವಾಲಿಟಿ ಇಸ್ ರಿಯಲಿ ಗುಡ್. ಎಷ್ಟೇ ಆದರೂ ಟ್ರ್ಯಾಂಪ್ ಅಲ್ಲ. ಸೊ ಟ್ರ್ಯಾಂಪಲ್ಲಿ ನೀವು ಯಾವುದೇ ಗಾಡಿ ತೊಗೊಳ್ಳಿ, 400cc ಗಾಡಿ ಅಂತಲೇ ಅಲ್ಲ, 1800 ಅಥವಾ 2800 ಗಾಡಿ ತೊಗೊಂಡ್ರು ದ ಕ್ವಾಲಿಟಿ ಆಫ್ ವಾಟ್ ಯು ಗೆಟ್ ಇಸ್ ದ ಸೇಮ್. ಇದಕ್ಕೂ ಕೂಡ E20 ಫ್ಯೂಯಲ್ನೇ ಯೂಸ್ ಮಾಡೋದು. ಸೊ ದಿಸ್ ಇಸ್ ಬೈ ಡಿಫಾಲ್ಟ್ E20 ಫ್ಯೂಯಲು. ಸೊ ಇವಾಗ ನಿಮಗೆ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಎಕ್ಸಾಸ್ಟ್ ನೋಟ್ ನೋಡಿ ಯಾವ ಥರ ಇದೆ ಅಂತ.
2 ವೀಲ್ ಕೂಡ ಟ್ಯೂಬ್ಲೆಸ್ ಬರುತ್ತೆ ನಿಮಗೆ. ಹಿಂದ್ಗಡೆ ಯೂಸ್ ಮಾಡಿರೋ ಟೈರ್ಸ್ ಬಂದು ಆ್ಯಕ್ಚುಲಿ ವೆಡಸ್ಟೈನ್ ಟೈರ್ಸು, ಅದು 140 ಸೆಕ್ಷನ್ನು 17 ಇಂಚು ಟ್ಯೂಬ್ಲೆಸ್ಸು. ಇಲ್ಲಿ ನಿಮಗೆ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ, ರೇಡಿಯೇಟರ್ ಇದೆ. ಹೆಡ್ಲೈಟ್ ನೋಡೋದಾದರೆ LED ಪ್ರೊಜೆಕ್ಟರ್ ಹೆಡ್ಲೈಟು ತುಂಬಾ ಚೆನ್ನಾಗಿದೆ. ಸೊ ನನಗೆ ನೀವೇನಾದರೂ ಕೇಳಿದ್ರೆ ಈ ಗಾಡಿ ಯಾರು ತಗೊಬಹುದು, ಯಾರು ತಗೊಬೇಕು ಅಂತ ಏನಾರ ಕೇಳಿದ್ರೆ, ಬೈಕ್ಸ್ ಅಂತಂದ್ರೆ ಆ ಥರ ಯಾವುದೋ ನಾವು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಇವರೇ ತಗೊಬೇಕು ಅವರೇ ತಗೊಬೇಕು ಅಂತ. ಬಟ್ ಎಸ್, ಕೆಲವೊಂದು ಪ್ಯಾರಾಮೀಟರ್ಸ್ ಅಲ್ಲಿ ಕೆಲವೊಂದು ಯೂಸೇಜ್ ಬೇಸಿಸ್ ಮೇಲೆ ನಾನು ಸಜೆಷನ್ ಕೊಡ್ಬೋದು. ಏನು ಅಂತ ಕೇಳಿದ್ರೆ, ಈಗ ಡೈಲಿ ಕಮ್ಯೂಟ್ ಮಾಡ್ತಿದ್ದೀರಾ ಅಂತಂದ್ರೆ ದಿಸ್ ಇಸ್ ಅ ಬ್ಯೂಟಿಫುಲ್ ಬೈಕ್ ಇನ್ ದ ಸಿಟಿ. ಮ್ಯಾನೋರಿಂಗ್ ಮಾಡೋದು ತುಂಬಾನೇ ಈಸಿಯಾಗಿದೆ ಗಾಡಿಯಲ್ಲಿ. ಡೈಲಿ ಕಮ್ಯೂಟಿಗೆ ಯಾಕೆ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ, ತುಂಬಾ ಈಸಿಯಾಗಿ 35 ಮೈಲೇಜ್ ನನಗೆ ಸಿಟಿಯಲ್ಲಿ ಸಿಕ್ತು. ಸೊ ದಟ್ ಇಸ್ ವೈ ಐ ಸಜೆಸ್ಟ್ 35 ಮೈಲೇಜ್. ಅದು ನಮ್ಮ ಬೆಂಗಳೂರಲ್ಲಿ 350cc ಟ್ರ್ಯಾಂಪ್ ಬೈಕು ನಿಮಗೆ ಮೈಲೇಜ್ ಸಿಗ್ತಿದೆ ಅಂತಂದ್ರೆ ದಿಸ್ ಇಸ್ ದ ಬೈಕ್ ಫಾರ್ ಯು. ಸೊ ನನ್ನಂತವರಿಗೆ ನೀವು ಏನಾದ್ರು ಕೇಳಿದ್ರೆ, ನನಗೆ ಮೈಂಡಲ್ಲಿ ನನಗೊಂದು ಇತ್ತು, ಈ ಗಾಡಿ ನನಗೆ ಸೂಟಬಲ್ ಆಗತ್ತೋ ಇಲ್ವೋ. ಟ್ರ್ಯಾಂಪ್ ನಾನೊಂದು ಆಪ್ಷನಲ್ ಆಗಿ ಇಟ್ಕೊಂಡೇ ಇದ್ದಿಲ್ಲ. ಬಟ್ ಇವತ್ತು ನಾನು ಈ ಗಾಡಿನ ಟ್ರೈ ಮಾಡಿದ್ಮೇಲೆ ನನಗನ್ನಿಸ್ತು ಐ ಕ್ಯಾನ್ ಆಲ್ಸೋ ಬೈ ದಿಸ್. ಯಾಕೆ ಅಂತ ಕೇಳಿದ್ರೆ, ಇವಾಗ ನೋಡಿ ನಾನೇ ಇಷ್ಟ ಹತ್ರ ಇದೀನಿ, ಗಾಡಿ ಮೇಲೆ ಕುತ್ಕೊಂಡ್ರೆ ನನಗಿದೊಂಥರ ಒಂದು ಸಣ್ಣ ಆಟ ಸಾಮಾನು ಸ್ಪ್ಲೆಂಡರ್ ತರ ಕಾಣಿಸ್ಬೋದು, ಓಕೆನಾ. ಬಟ್ ಸ್ಟಿಲ್ ಈ ಗಾಡಿ ನಾನು ಓಡಿಸಿದ್ದೀನಲ್ಲ, ಎಷ್ಟು ಚೆನ್ನಾಗಿ ಮ್ಯಾನುವರಿಂಗ್ ಮಾಡ್ಬೋದು ಅಂತಂದ್ರೆ, ಹ್ಯಾಂಡಲ್ ಬಾರ್ ಅಪ್ ಫ್ರಂಟ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಗೋ ಇನ್ ದ ಸಿಟಿ, ಇಸ್ ವೆರಿ ಈಸಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಸುಮಾರು ಜನ ಇದನ್ನ ಫೀಲ್ ಮಾಡಿರ್ತೀರ. ಏನು ಅಂತ ಕೇಳಿದ್ರೆ, ನೀವು ಟ್ರಾಫಿಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಲ್ಸಿರ್ತೀರಾ ಅಥವಾ ಯಾವ್ದೋ ಒಂದು ಟಾರ್ಮ್ಯಾಕ್ ಅಲ್ಲಿ ನೀವು ಗಾಡಿನ ನಿಲ್ಸಿರ್ತೀರಾ. ಸೊ ಹ್ಯಾಂಡಲ್ ಬಾರ್ ನೀವು ಹಿಂಗ್ ಇಟ್ಟಾಗ ಸುಮ್ನೆ ನಿಂತಿದ್ದ ಜಾಗದಲ್ಲೇ ನೀವು ಈ ತರ ಹಿಂಗೆ ಹ್ಯಾಂಡಲ್ ಬಾರ್ ಸ್ಟೇರಿಂಗ್ ತಿರ್ಗಿಸಿದ್ರೆ ತುಂಬಾ ಒಂಥರ ಸ್ಟಿಫ್ನೆಸ್ ತರ ಇರುತ್ತೆ. ಅದು ನಾನು ಬೇರೆ ಬೈಕ್ಸ್ ಅಲ್ಲೆಲ್ಲ ನೋಡಿದೀನಿ. ನಾನು ಟ್ರ್ಯಾಂಪ್ ಅಲ್ಲಿ ನನಗೆ ಅದು ಆ ಫೀಲು ಬರ್ಲಿಲ್ಲ. ತುಂಬಾ ಈಸಿಯಾಗಿತ್ತು ಸ್ಟೇರಿಂಗ್ ತಿರುಗಿಸೋದು, ತುಂಬಾನೇ ಸ್ಮೂತ್ ಅಂಡ್ ಈಸಿ ಆಗಿತ್ತು. ಸೊ ದಟ್ ಈಸ್ ವಾಟ್ ಐ ಲೈಕ್ಡ್ ಇನ್ ದಿಸ್ ಬೈಕ್. ಈಗ ಮೇಜರ್ ಪಾರ್ಟ್ಸ್ ಬರೋಣ. 400cc ಹಳೆ ಸ್ಪೀಡ್ಗೂ ಮತ್ತೆ 350cc ಹೊಸ ಸ್ಪೀಡ್ಗೂ ರೈಡ್ ಡಿಫ್ರೆನ್ಸ್ ಏನಾದ್ರು ಇತ್ತ ಅಂತ ಕೇಳಿದ್ರೆ, ಎಸ್ ಡೆಫಿನೆಟ್ಲಿ ಇದೆ. ಸುಳ್ಳು ಹೇಳ್ಬಾರ್ದು, ನಮಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಅಂತ. ಟು ಬಿ ಹಾನೆಸ್ಟ್ ರಿವ್ಯೂ ಆಗಿ ಹೇಳ್ಬೇಕು ಅಂತಂದ್ರೆ, ಗಾಡಿ ಮುಂಚೆ ಇಟ್ಟಿದ್ದು 400cc ಪವರ್ ಏನಿದೆಯಲ್ಲ, ಇನಿಷಿಯಲ್, ಐ ಮೀನ್ ಟು ಸೇ ಇನಿಷಿಯಲ್, ಪಾಯಿಂಟ್ ಟು ಬಿ ನೋಟೆಡ್. ಇನಿಷಿಯಲ್ ಅಲ್ಲಿ ನನಗೆ ಒಂದು ಸ್ವಲ್ಪ ಲ್ಯಾಗ್ ಬಂತು. 2.5-3 BHP ಏನೋ ಕಡಿಮೆ ಅನ್ಸುತ್ತೆ ಗಾಡಿಯಲ್ಲಿ ಹಳೆ ಸ್ಪೀಡ್ಗಿಂತ. ಬಟ್ ಅದೊಂದು ಬಿಟ್ರೆ, ಬೈ ದ ಟೈಮ್ ಯು ವಾಂಟ್ ಟು ರೀಚ್ 160 ಸ್ಪೀಡ್, 1 minute 10 seconds or 20 seconds ಒಳಗಡೆ ಈಸಿಲಿ 160 ಯು ಕ್ಯಾನ್ ಟಚ್. ಸೊ ಆ ಕ್ಯಾಪಬಿಲಿಟಿ ಈ ಗಾಡಿಯಲ್ಲಿ ಇದೆ. ನಾನೇ ಆಲ್ಮೋಸ್ಟ್ ಆಲ್ 5.11 ಇದ್ದೀನಿ. 6 ಇದ್ರೂ ಗಾಡಿ ಚೆನ್ನಾಗೇ ಇದೆ, ಕಾಲೆಲ್ಲ ನೀಟಾಗಿ ಗಿಟಕ್ಸುತ್ತೆ. ಬಟ್ ಈಗ ತಾನೇ ಸ್ಕೂಲ್ನ ಮುಗಿಸಿ ನಾನು ಇವಾಗ ಕಾಲೇಜಿಗೆ ಹೋಗ್ಬೇಕು ಅಂತಂದ್ರೆ, ಟ್ರ್ಯಾಂಪ್ ಬ್ರ್ಯಾಂಡ್, the money goes to the brand because of the quality and the perfection in the all the parameter. So I would say college going students ಗೆ ತುಂಬಾ ಚೆನ್ನಾಗಿದೆ ಗಾಡಿ. Especially I would recommend all the ladies out there, this is the next bike for you guys. ಯಾಕಂತಂದ್ರೆ ಸುಮಾರು ಜನ ಲೇಡೀಸ್ ನಾನು ನೋಡಿದೀನಿ, ಅವ್ರಿಗೆ ಪಾಪ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ, ಸುಮಾರು ಜನ ಲೇಡೀಸ್ ಕೇಳೋದು ಗಾಡಿ ವೆಯ್ಟ್ ಇದೆಯಾ ಅಂತ. ಈ ಗಾಡಿ ವೆಯ್ಟ್ ಇಷ್ಟು, ಸೊ ಆರಾಮಾಗಿ ನೀವು ಮ್ಯಾನುವರಿಂಗ್ ಮಾಡ್ಬೋದು. ಸೊ ವೆಯ್ಟ್ ಅನ್ನೋದಕ್ಕಿಂತ ಗಾಡಿಯಲ್ಲಿ ನೀವು ಒಂದ್ಸತಿ ಕುತ್ಕೊಂಡು ಗಾಡಿ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆದ್ರೆ, ಯು ವಿಲ್ ನಾಟ್ ಇವನ್ ಫೀಲ್ ದಟ್ ವೆಯ್ಟ್. ಲಾಂಗ್ ಹೈವೇ ಟೂರಿಂಗ್ ಅಲ್ಲೆಲ್ಲ ನಿಮಗೆ ಏನಿಲ್ಲ ಅಂದ್ರೂ 45 ತನಕ ಮೈಲೇಜ್ ಬರುತ್ತೆ. ಬಂದಿದೆ. ನಾನೊಂದ್ ಕಡೆ ಸೆಟ್ ಮಾಡಿದೆ ಗಾಡಿನ ಝೀರೋಗೆ ಸೆಟ್ ಮಾಡ್ಬಿಟ್ಟು ಒಂದು ಆವ್ರೇಜ್ ಆಕ್ಸಿಲರೇಷನ್ ಕೊಟ್ಟು ನೋಡಿದೆ. ಸುಮಾರು ಒಂದು 10 ಕಿಲೋಮೀಟರ್ ತನಕ 46 ಏನೋ ಬಂತು. ಸೊ ಇನ್ನೊಂದು ಸ್ವಲ್ಪ ನಾನು ಇನ್ಕ್ರೀಸ್ ಮಾಡಿದ್ರೆ ಅಟ್ಲೀಸ್ಟ್ 44 to 45 ಇಸ್ ಈಸಿ. ಫ್ಯೂಯಲ್ ಕೆಪಾಸಿಟಿ ಬಂದು 13 ಲೀಟರ್ ಆಗಿರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಆಲ್ 340 ಕಿಲೋಮೀಟರ್ಸ್ ಅಂತೂ ಮೈಂಡ್ ಫ್ರೀ ಓಡಿಸ್ಕೊಂಡು ಹೋಗ್ಬೋದು. ಇನ್ನೊಂದು ಪಾಯಿಂಟ್ ಮತ್ತೆ ಇನ್ನೊಂದು ಟ್ವಿಸ್ಟ್ ನಾನು ತಗೊಂಬರ್ತಾ ಇದ್ದೀನಿ. ಏನು ಅಂತ ಕೇಳಿದ್ರೆ, ಇದೇ ಪ್ರೈಸಿಗೆ ನಿಮಗೆ ಆಲ್ಮೋಸ್ಟ್ ಆಲ್ ರಾಯಲ್ ಎನ್ಫೀಲ್ಡ್ ಅವರ ಗೊರಿಲ್ಲಾ ಸಿಗುತ್ತೆ. ಸೊ ನಾವು ಹಿಯರ್ ದಟ್ಸ್ ಅ ಗೇಮ್ ಚೇಂಜ್. ಬಟ್ ಎಸ್, ಪೀಪಲ್ ಹೂ ಪ್ರಿಫರ್ ರಾಯಲ್ ಎನ್ಫೀಲ್ಡ್ ಲೈಕ್ ಮೀ ವುಡ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ಇಟ್. ಯಾಕೆಂತಂದ್ರೆ ಇವಾಗ 450cc ನನಗೆ 40 ಮೈಲೇಜ್ ಬರೋದಿಲ್ಲ. ಸಿ ಐ ಆಮ್ ಟೆಲಿಂಗ್ ಯು ದ ಪ್ರಾಸ್ ಅಂಡ್ ಕಾನ್ಸ್ ಆಫ್ ದ ಬೋತ್ ದ ಬೈಕ್ಸ್ ಇನ್ ದ ಬೋತ್ ಸೆಗ್ಮೆಂಟ್ ಆಫ್ ದ ಪ್ರೈಸ್ ರೇಂಜ್ ಆಲ್ಸೋ. ಸೊ ನಾನು ಹೇಳೋದು, ಈ ಗಾಡಿಯ ಬೆಲೆಗೆ ದಿಸ್ ಇಸ್ ಆಕ್ಚುಲಿ ಸೋ ಮಚ್ ಆಫ್ ವರ್ತ್ ಅಂತಾನೆ ಹೇಳ್ಬೋದು. ಏನ್ ಹಾರ ನೋಡಿದ್ದಾನ ರೇ. ಹಾ ಓಕೆನಾ? ರೋಲಿಂಗ್ ಅಲ್ಲ, ರೋಲಿಂಗ್ ಅಲ್ಲಿ ಇದೆ ಕಂಟಿನ್ಯೂ. ಅದು ಬಂತಾ ಬಿಹೈಂಡ್ ದ ಸೀನ್ ಆಗಿ. ಓಕೆ. ಸೊ ಆಕ್ಚುಲಿ ಬಂದು ನೀವು ಈ ಗಾಡಿ ಕೊಡುವಂತ ಪ್ರೈಸಿಗೆ ಆಕ್ಚುಲಿ ದಿಸ್ ಇಸ್ ವರ್ತ್ ಅಂತಾನೆ ಹೇಳ್ಬೋದು. ಬಟ್ ಅದಕ್ಕಿಂತ ಒಂದು ಚೂರು ಎಕ್ಸ್ಟ್ರಾ ನೀವು ಅಮೌಂಟ್ ಹಾಕಿದ್ರೆ ಗೊರಿಲ್ಲಾ ಬರುತ್ತೆ. ಗೊರಿಲ್ಲಾ ವಿಚ್ ಇಸ್ ಅಪೆಕ್ಸ್ ಮಾಡೆಲ್ ಹೊಸದಾಗಿ ಲಾಂಚ್ ಆಗಿದೆ. ದಟ್ ಇಸ್ 450cc
ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಪವರ್ ಇದೆ. ಬಟ್ ಇವನ್ ದ್ಯಾಟ್ ಆಲ್ಸೋ ಗೋಸ್ ಅರೌಂಡ್ 160 ತನಕ ಹೋಗುತ್ತೆ. ಇದು 160 ಹೋಗ್ತಾ ಇದೆ. ಸೊ ದಟ್ ಇಸ್ ವೇರ್ ಇಟ್ ಮ್ಯಾಟರ್ಸ್. ಬಟ್ ಇಲ್ಲೊಂದು ಕ್ಲಾಸ್ ಹೇಳ್ತೀನಿ ನಾನು. ಐ ವಿಲ್ ಟೆಲ್ ದ ಬೋತ್ ದ ಪ್ರಾಸ್ ಅಂಡ್ ಕಾನ್ಸ್. ಅದೇ ನೀವೇನಾದ್ರು 450cc ಗೊರಿಲ್ಲಾ ತಗೊಂತಿದ್ದೀರಾ ಅಂತಂದ್ರೆ ಅದರಲ್ಲಿ ಸಿಗುವಂತ ಮೈಲೇಜು ಇದಕ್ಕೆ ಕಂಪೇರ್ ಮಾಡಕ್ ಆಗೋದಿಲ್ಲ. ನೀವು ಅದೇ ಪ್ರೈಸ್ ಪಾಯಿಂಟ್ ಅಲ್ಲಿ ಒಂದೊಳ್ಳೆ ಪವರ್ ಜೊತೆಗೆ ಮೈಲೇಜ್ ನೋಡಬೇಕು ಅಂತಂದ್ರೆ ನನ್ನ ಪರ್ಸನಲ್ ಸಜೆಷನ್, ಐ ವುಡ್ ಪಿಕ್ ಅಪ್ ಟ್ರ್ಯಾಂಪ್. ಬಟ್ ಇಫ್ ಐ ಆಮ್ ಅ ಪರ್ಸನ್ ಹೂ ಇಸ್ ನಾಟ್ ಬಾದರ್ಡ್ ಅಬೌಟ್ ಮೈಲೇಜ್, ನಾನು ಮೈಲೇಜ್ ನೋಡಲ್ಲ, ನನಗೆ ಮೈಲೇಜ್ ಏನು ತಲೆ ಬಿಸಿ ಇರಲ್ಲ, ನೀವೇನಾದ್ರು ನನಗೆ ಕೇಳಿದ್ರೆ ಇಫ್ ಇನ್ ಕೇಸ್ ಪವರ್ ಮಾತ್ರ ನೋಡ್ತೀನಿ, ನನಗೆ ಮೈಲೇಜ್ ಕಾಂಪ್ರಮೈಸ್ ಆಗ್ತೀನಿ, ನನಗೇನು ತೊಂದರೆ ಇಲ್ಲ ಅಂತ ಕೇಳಿದ್ರೆ ಪ್ರಾಬಬ್ಲಿ ಗೊರಿಲ್ಲಾ ವುಡ್ ಬಿ ದ ಬೆಸ್ಟ್ ಆಪ್ಷನ್ ಕಂಪೇರ್ ಟು ದಿಸ್. ಬಟ್ ನಾನು ಹೇಳಿದಾಗೆ ಇಲ್ಲೇ ನಿಮಗೆ ಎರಡು ಥರದ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇಫ್ ಯು ಆರ್ ಲುಕಿಂಗ್ ಫಾರ್ ಮೈಲೇಜ್ ದೆನ್ ದಿಸ್ ಇಸ್ ಅ ಬೈಕ್ ಫಾರ್ ಯು. ಇಫ್ ಯು ಆರ್ ಲುಕಿಂಗ್ ಫಾರ್ ಪರ್ಫಾರ್ಮೆನ್ಸ್ ದೆನ್ ಯು ಕ್ಯಾನ್ ಪಿಕ್ ಅಪ್ ಗೊರಿಲ್ಲಾ. ಬಟ್ ಗೊರಿಲ್ಲಾ ಆಲ್ಸೋ ಡಸ್ 160, ದಿಸ್ ಆಲ್ಸೋ ಡಸ್ 160. ಓನ್ಲಿ ಮ್ಯಾಟರ್ಸ್ ಇಸ್ ಅಬೌಟ್ ಸಮ್ ಸೆಕೆಂಡ್ಸ್. ಒನ್ ಮೋರ್ ಮೇಜರ್ ಪಾಯಿಂಟ್ ಏನಂತ ಕೇಳಿದ್ರೆ, ಈ ಬೈಕು ನಿಮಗೆ 16,000 ಕಿಲೋಮೀಟರ್ಸ್ಗೆ ಒನ್ಸ್ ಸರ್ವಿಸು. ಇಟ್ ಇಸ್ ನಾಟ್ ಫಾರ್ 3,000 ಆರ್ 5,000 ಕಿಲೋಮೀಟರ್ಸ್. ಅದಾದ ನಂತರ ನೀವು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೋದು. ಸೊ ಅಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮಗೆ ಈ ಗಾಡಿ ಬಗ್ಗೆ ಇನ್ನಿತರ ಮಾಹಿತಿಗಳು ಬೇಕು ಅಂತ ನನಗೆ ಏನಾದ್ರು ಕೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ನಾನು ಕಮೆಂಟ್ಸ್ ಮುಖಾಂತರ ರಿಪ್ಲೈ ಮಾಡ್ಕೊಡ್ತೀನಿ. ಸೊ ಇಲ್ಲಿ ತನಕ ಯಾವುದೇ ಕಮೆಂಟ್ಸ್ಗೂ ರಿಪ್ಲೈ ಮಾಡಿದಂಗೆ ಇಲ್ಲ. ಮೋಸ್ಟ್ಲಿ 99% ಎಲ್ಲೋ ಒಂದು ಮಿಸ್ ಆಗಿರ್ಬೋದು. ಬಟ್ ಎಸ್, ಸೊ ನೀವೇನಾದರೂ ಟ್ರ್ಯಾಂಪ್ ತೊಗೋಬೇಕು ಅಂತಂದರೆ ಇವಾಗ ನೆಮ್ಮದಿಯಾಗಿ ತೊಗೊಳ್ಳಿ. ಯಾಕಂದರೆ ಇಟ್ಸ್ ಜಸ್ಟ್ 18% GST, ನಾಟ್ 40%. ಸೊ ಅಲ್ಲಿಗೆ ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡರ್ಲಸ್ಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.